ಬದುಕಿನ ಸಾರ್ಥಕ ದಿನ ಮತ್ತು ಕ್ಷಣಗಳು ನನಗೆ ಬಂದದ್ದಕ್ಕೆ ನನ್ನ ಭಾಗ್ಯ ಅಂತ ಭಾವಿಸ್ತೇನೆ. ಎಲ್ಲರೂ ಬಹಳ ಶ್ರಮದಿಂದ ಕಾರ್ಯವನ್ನು ನಿರ್ವಹಿಸಿದ್ದಾರೆ, ಪಡೆದಿದ್ದಾರೆ. ಯಾವುದೇ ಶ್ರಮ ಇಲ್ಲದೆ ಯಾವುದನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಹೌದಾದರೂ ಕೂಡ ಈ ಸಾಧನೆಯ ಹಿಂದೆ ಒಂದು ಕಲ್ಲನ್ನು ಮೂರ್ತಿ ಮಾಡಬೇಕಾದ್ರೆ ಅದು ರಾಜಕೀಯ ಇರಬಹುದು ಅಥವಾ ನನ್ನ ವೃತ್ತಿ ಇರ್ಬೋದು. ಬಹಳಷ್ಟು ಜನ ನನಗೆ ಅವಕಾಶಗಳನ್ನು ಕೊಡೋದ್ರ ಮೂಲಕ, ಹೇಳಿಕೊಡೋದ್ರ ಮೂಲಕ, ತಿದ್ದೋದ್ರ ಮೂಲಕ ಕಲಾವಿದೆಯಾಗಿ ರೂಪ ಮಾಡಿದ್ದಾರೆ. ಅದು ರಂಗಭೂಮಿ ಇರ್ಬೋದು. ಅಂದರೆ ನಾನು 1977ರಲ್ಲಿ ನನ್ನ ಮುಖಕ್ಕೆ ಬಣ್ಣ ಹಚ್ಚಿ ಗೆಜ್ಜೆ ಕಟ್ಟಿ ದರ್ಬಾರ್ ಡ್ಯಾನ್ಸರ್ ಮೂಲಕ 50 ರೂಪಾಯಿ ಒಂದು ಸಂಭಾವನೆಯ ಮೂಲಕ ಎಂಟ್ರಿ ಆದವರು ಪೌರಾಣಿಕ ನಾಟಕದಲ್ಲಿ. ಆಗ ನನ್ನ ಮಗ ಇನ್ನು 2 ತಿಂಗಳ ಮಗು ಇದ್ದ. ಇವತ್ತಿಗೆ ಬಹುಶಃ ಇನ್ನೊಂದು ವರ್ಷ ಕಳೆದ್ರೆ ನನ್ಗೆ 69, 6 ತಿಂಗಳು ಕಳೆದ್ರೆ 69 ತುಂಬಿ 70ನೇ ವಯಸ್ಸಿಗೆ ಹೋಗ್ತಾನೆ. ವೃತ್ತಿಗೆ ಬಂದು ಬಹುಶಃ 50 ವರ್ಷಗಳ ಸನಿಹಕ್ಕೆ ಹೋಗ್ತಾನೆ. 70 ಮತ್ತು 50 ಈ 2 ಅನುಭವ. ಈ ನನ್ನ ಸಾಧನೆಗೆ ಪೂರಕವಾಗಿ ನನ್ನ ಜೊತೆಯಲ್ಲೇ ಬಂದಂತಹ ಸರ್ವರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೆ. ಅದು ಪ್ರೊಡ್ಯೂಸರ್ಸ್, ಡೈರೆಕ್ಟರ್, ರೈಟರ್ಸ್, ಮೆಜಾರಿಟಿ ಪ್ರೇಕ್ಷಕರು, ಅದು ರಂಗಭೂಮಿ ಇರಲಿ, ಸೀರಿಯಲ್ಸ್ ಇರಲಿ ಅಥವಾ ಸಿನಿಮಾ ಇರಲಿ, ಇವರೆಲ್ಲರೂ ಇಲ್ಲದೆ ಹೋಗಿದ್ರೆ ಅಪ್ರಶಂಸೆ, ಶಿಳ್ಳೆ, ಚಪ್ಪಾಳೆ ಇವೆಲ್ಲ ನಮಗೆ ಸಿಗದೆ ಹೋದರೆ ಇನ್ನೂ ಏನಾದರೂ ಮಾಡಬೇಕು, ಇನ್ನೂ ಚೆನ್ನಾಗಿ ಮಾಡಬೇಕು ಅನ್ನೋಂಥ ಆ ಒಂದು ಹುರುಪು, ಉತ್ಸಾಹ ಯಾವುದೇ ಕಲಾವಿದರಲ್ಲೂ ಮೂಡಲ್ಲ. ಅದು ನನಗೆ ಅಗಾಧವಾಗಿ ಕರ್ನಾಟಕ ಕೊಟ್ಟಿದೆ. ಅದನ್ನು ಬಳಸ್ಕೊಂಡಿದ್ದೇನೆ, ಉಳಿಸ್ಕೊಳ್ಳೋ ಪ್ರಯತ್ನನೂ ಮುಂದೆ ಮಾಡ್ತೇನೆ. ಇಲ್ಲಿವರೆಗೂ ಉಳಿಸ್ಕೊಂಡು ಬಂದಿದ್ದೇನೆ. ಇನ್ನು ರಾಜಕೀಯದಲ್ಲೂ ಅಷ್ಟೇ ಬಂಗಾರಪ್ಪಾಜಿಯವರ ಮಾರ್ಗದರ್ಶನದಲ್ಲಿ ಏನು ಪ್ರವೇಶ ಮಾಡಿದೆ, ತಾವೇ ಹೇಳಿದಾಗ ನೆನಪು ಮಾಡಿದೆ. ಇವತ್ತು ಹುಬ್ಬಳ್ಳಿಯಲ್ಲಿ ಎಲೆಕ್ಷನ್ ನಿಂತಿದ್ರು ಅಂತ 1994. ನಾನು 1992 ರಾಜಕೀಯಕ್ಕೆ ಬಂದೆ. 94ರಲ್ಲಿ ಹುಬ್ಬಳ್ಳಿಯ ರೂರಲಲ್ಲಿ ಜಗದೀಶ್ ಶೆಟ್ಟರ್ ಅವರು, ನಾನು, ಬಸವರಾಜ ಬೊಮ್ಮಾಯಿ ಅವರು, ಇನ್ನೊಬ್ಬರು ಎಂಥದೊಬ್ಬರು ನಿಂತಿದ್ರು. ಅವ್ರ ಜೊತೆಲಿ ಸೆಣಸಾಡಿದ್ದೆ. ಏನು ಗೊತ್ತಿಲ್ಲ, ನನ್ನೊಂಥರ ಏನು ಗೊತ್ತಿಲ್ಲದೆ ಇದ್ರು ಸಹಿತ ಅದನ್ನು ಮಾಡಬೇಕು ಅಂದ್ರೆ ಪ್ರಯತ್ನ ಮಾಡೇ ಬಿಡೋದು ಅಷ್ಟೇ. ಹಂಗೆ ನುಗ್ಗೋದು ಛಾತಿ ನನ್ನ. ಅಚ್ಚಟ ಅಂತಾರೋ ಏನಂತಾರೋ ಗೊತ್ತಿಲ್ಲ. 4,000 ಕೊಟ್ಟು ತಗೊಂಡೆ. ಬಸವರಾಜ ಬೊಮ್ಮಾಯಿಗೆ ಸಿಕ್ಕಲ್ಲ, ನೀ ಬಂದು ಏನು ನಿಂತೀನಿ ನನ್ನ ಹಾಳು ಮಾಡ್ಕೊಂಡಿ ಅಂತ ಇವತ್ತಿಗೂ ತಮಾಷೆಗೆ